ಜೊತೆಗೆ 5,000 ಸುಮ್ನೆ ಹಿಂಗ್ ಹೋಗಿ ಹಿಂಗ್ ಬಂದಿದ್ದಕ್ಕೆ 1,000-2,000 ರೂಪಾಯಿ ಖರ್ಚಾಗ್ಬಿಡ್ತದೆ. ಹಂಗ ಏನ್ ರೇಟು ಹೂವದು ಯಪ್ಪ ಹಾರ್ಟ್ ಅಟ್ಯಾಕ್ ಬಂದ್ಬಿಡ್ತದೆ. ಒಂದೊಂದು ಹೂವದು ರೇಟ್ಗಳು ಕೇಳ್ತಾ ಇದ್ವಿ. ಇವಾಗ ಹೋಗ್ತಾ ಇದೀವಿ ನಾವು ವರಮಹಾಲಕ್ಷ್ಮಿ ಹಬ್ಬದ ಪ್ರಿಪರೇಷನ್. ಈ ಹಬ್ಬ ಬಂದ್ರೆ ಎಲ್ಲಾ ಕಂಪ್ನಿಗಳು ಬೋನಸ್ ಕೊಡ್ಬೇಕು ಅನಿಸ್ತದೆ. ಒಂದು ಹೂವ ಮಲ್ಲಿಗೆ ಹೂವ 1,500 ರೂಪಾಯಿ. ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಬ್ಲಾಗ್. ನಾನ್ ನಿಮ್ಮ ಜಗನ್ ಸಿಂಗ್. ಒಂದೊಂದ್ ಮಳೆ ಬಂದ್ ಹೋಗೈತೆ. ನಾವು ನಮ್ಮ ನಿತ್ಯ ಕರ್ಮಗಳನ್ನ ಮುಗಿಸ್ಕೊಂಡು ಬರೋಷ್ಟ್ರಲ್ಲಿ ಮಸ್ತಾಗಿ ಬಂದು ಒಂದು ಕ್ಲೈಮೇಟ್ ಮಸ್ತಾಗಿ ಬಿಸಿಲು ಬಂದಿದೆ ನೋಡಿ. ಮಸ್ತಾಗಿ ಒಂದೊಂದ್ ಮಳೆ ಜೊತೆಗೆ ಬಿಸಿಲು, ಒಂದ್ ಒಳ್ಳೆ ಕ್ಲೈಮೇಟ್ ನೋಡಿ. ಇವಾಗ ನಾಷ್ಟ ಮಾಡೋಣ, ಟೈಮ್ ಆಗ್ತಿದೆ 1:15. ಏನೋ ಸ್ವಲ್ಪ ಲೇಟ್. ನಾವು ಅಮ್ಮ ಚಪ್ಪಲಿ ಎತ್ಕೊಂಡ್ ಬರ್ತಾರೆ ಮೇಲ್ಗಡೆ. ಏನ್ ನಾಷ್ಟ ನೋಡೋಣ ಫಸ್ಟ್. ಇದಾಗಿದೆ ನಮ್ಮ ಮನೆಗೆ ನಾಷ್ಟ, ದೋಸಾ. ಇವಾಗ ನಾಷ್ಟ ಗಿಷ್ಟ ಎಲ್ಲ ಮಾಡ್ಕೊಂಡು ಇವಾಗ ಹೋಗ್ತಾ ಇದೀವಿ. ನಾನು ನಮ್ಮ ವೈಫ್ ಇವಾಗ ಹೋಗ್ತಾ ಇದೀವಿ. ನಾವು ವರಮಹಾಲಕ್ಷ್ಮಿ ಹಬ್ಬದ ಪ್ರಿಪರೇಷನ್ಗೆ ಶಾಪಿಂಗು. ಅದು ಏನು ಅಂತಂದ್ರೆ ಫ್ರೂಟ್ಸ್ ಗೀಟ್ಸ್ ಎಲ್ಲ ಎತ್ಕೊಂಡ್ಬರಕ್ಕೆ, ಕಾಯಿ ಕುಸುಮ್ ಫ್ರೂಟ್ಸ್ ಇತ್ಯಾದಿ ಸಾಮಾನುಗಳನ್ನ ತರಕ್ಕೆ ಹೊರಡ್ತಾ ಇದೀವಿ ನಾವು ಶಾಪಿಂಗ್ಗೆ. ವರಮಹಾಲಕ್ಷ್ಮಿ ಹಬ್ಬಕ್ಕೆ ಜೈ. ಹಬ್ಬಗಳು ಬರ್ತಾ ಇದೆ, ಎಲ್ಲ ಬರ್ತಾ ಇದೆ. ಈ ಶ್ರಾವಣ ಬಂತು ಅಂದ್ರೆ ಇದೊಂದಪ್ಪ. ಎಲ್ಲಾ ಹಬ್ಬಗಳು ಒಂದೇ ಸತಿ ಬನಾಂತ ಆಫರ್ಗಳ ತರ ಬರ್ತಾ ಇರ್ತವೆ ನೋಡಿ. ಹೋಗೋಣ, ಫ್ರೂಟ್ಸ್ ಗಿಟ್ಸ್ ಎಲ್ಲ ತಗೊಂಡು ಹೋಗ್ತಾ ಇದೀವಿ ನೋಡಿ. ಫ್ರೂಟ್ಸ್ ಆಪಲ್ ಸ್ವಲ್ಪ ಫ್ರೂಟ್ಸು ಸಾಮಾನು ಇದೆಲ್ಲ ತಗೊಂಡು ಫ್ರೂಟ್ಸ್ ಎಲ್ಲ ತಗೊಂಡು ಓಡ್ತಾ ಇದೀವಿ. ಈ ಹಬ್ಬ ಬಂದ್ರೆ ಎಲ್ಲ ಕಂಪ್ನಿಗಳು ಬೋನಸ್ ಕೊಡ್ಬೇಕು ಅನಿಸ್ತದೆ. ಎಲ್ಲ ಕಾಸ್ಟ್ಲಿ ಐತೆ ಭಯಾನಕ. ಒಂದು ಹೂವ ಮಲ್ಲಿಗೆ ಹೂವ 1,500 ರೂಪಾಯಿ. ಕೇಳೇ ಸುಸ್ತಾಗೋದೇನ. ಇದು ಚೆಂಡು ಹೂವ 100 ರೂಪಾಯಿ ಮಾರು. ಇನ್ನೊಂದು ಅದು ಚೆಂಡು ಹೂವ ತಗೊಂಡು ಇನ್ನೊಂದು ಬರ್ತದಲ್ಲ ಇದ್ರಿಗೆ ಹಾಕೋದು, ಅದು 150 ರೂಪಾಯಿ. ಬಾಳೆಹಣ್ಣು ದಿಂಡು 80 ರೂಪಾಯಿ. ಬೇರೆ ಟೈಮಲ್ಲಿ ಯಾರು ಕೇಳೋದಿಲ್ಲ. ದಟ್ ಈಸ್ ಕಾಲ್ಡ್ ಎಕನಾಮಿಕ್. ವೆನ್ ಡಿಮ್ಯಾಂಡ್ ಇನ್ಕ್ರೀಸಸ್ ಪ್ರೈಸ್ ಇನ್ಕ್ರೀಸಸ್ ತರ. ಇದೆಲ್ಲ ಕಾಸ್ಟ್ಲಿ. ಡಿಮ್ಯಾಂಡ್ ಬಂದಾಗ್ಲೇ ಕಾಸು ಮಾಡೋದು ಜಾಸ್ತಿ ಜನ ನೋಡಿ. ನಮ್ಮ ಏರಿಯಾದಲ್ಲಿ ಅಲ್ಲಿ ಮಾಲ್ತವ್ರೆ, ಆ ಕಡೆ ಮಾಲ್ತವ್ರೆ. ಇನ್ನು ಹೂವ ಅಂದು ಕೇಳೋದೇ ಬೇಡ. ಬೆಳಗ್ಗೆ ಮಾರ್ಕೆಟ್ಗೆ ಹೋಗ್ತೀನಿ ಹೂವ ತಗೋಕೆ. ನೋಡೋಣ ಎಷ್ಟು ಇರುತ್ತೆ ಪ್ರೈಸ್ ಅಲ್ಲಿ. ಎಲ್ಲ ಮುಗಿಸ್ಕೊಂಡ್ ಬಂದ್ವಿ. ಇನ್ನೊಂದ್ ಸ್ವಲ್ಪ ಶಾಪಿಂಗ್ ಎಲ್ಲ ಐತೆ. ನಮ್ಮ ಅಮ್ಮ ಹೋಗ್ಬಿಟ್ಟು ಬಾಳೆಹಣ್ಣು ತಿಂದು ಹೂವ ಸ್ವಲ್ಪ ತಗೊಂಡ್ಬರ್ಬೇಕು. ಅದೆಲ್ಲ ನಮ್ಮ ತಮ್ಮ ಮತ್ತೆ ನಮ್ಮ ಅಮ್ಮ ತಗೊಂಡ್ಬರ್ತಾರೆ. ಬಟ್ ಸುಮ್ನೆ ಹಿಂಗ್ ಹೋಗಿ ಹಿಂಗ್ ಬಂದಿದ್ದಕ್ಕೆ 1,000-2,000 ರೂಪಾಯಿ ಖರ್ಚಾಗ್ಬಿಡ್ತದೆ. ಹಂಗ ನಾವ್ ದುಡಿಯೋದೆಲ್ಲ ವೇಸ್ಟ್. ಬಿಸ್ನೆಸ್ ಇಸ್ ಇಂಪಾರ್ಟೆಂಟ್. ಬಿಸ್ನೆಸ್ ಮಾಡ್ಬೇಕು, ಎಲ್ಲ ಜಾಸ್ತಿ ದುಡಿಬೇಕು. ಮಿಡಲ್ ಕ್ಲಾಸ್ ಫ್ಯಾಮಿಲಿ ಮಿಡಲ್ ಕ್ಲಾಸ್ ಆಗಿ ಯಾಕೆ ಇರ್ತಾರೆ ಅಂದ್ರೆ ಇದಕ್ಕೇನೆ. ಅವ್ರು ದುಡಿಯೋದು ಎಲ್ಲ ಇರ್ತದೆ ಅವ್ರಿಗೆ ಗೊತ್ತಿರಲ್ಲ. ಎಲ್ಲ ಆಗ್ತದೆ, ಏನು ಮಾಡಕ್ ಆಗಲ್ಲ. ಖರ್ಚು ಮನೆ ಹಬ್ಬ ಗಿಬ್ಬ ಅಂದ್ರೆ ಖರ್ಚು ಗಿಚ್ಚು ಆಗ್ತದೆ. ಅದಕ್ಕೆಲ್ಲ ಚಿಂತೆ ಮಾಡ್ಕೊಂಡು ಕುತ್ಕೊಂಡ್ರೆ ಆಗಲ್ಲ. ಬಟ್ ಸ್ಟಿಲ್ ಆದ್ರೂ ಫೀಲ್ ಆಗುತ್ತೆ ಒಂದೇ ಸತಿ ಇಷ್ಟೊಂದು ಪ್ರೈಸ್ ಹೈಕು ಎಲ್ಲ ಅದೇ. ಏನ್ ಮಾಡೋದಿಲ್ಲ. ರೆಡಿ ಆಗೋಣ, ಆಫೀಸ್ಗೆ ಹೋಗ್ಬೇಕು. ಫುಲ್ ರೆಡಿ ಆಗಿ ಊಟ ಗಿಟ್ಟ ಎಲ್ಲ ಮಾಡ್ಕೊಂಡ್ವಿ. ನಾವು ಓಡೋಣ ನಮ್ಮ ಆಫೀಸ್ ಕಡೆಗೆ. ನಮ್ಮ ಕ್ಯಾಮೆ ನೋಡಕ್ ಹೋಗೋಣ. ಇವತ್ತು ಕ್ಯಾಮೆ ಭಯಾನಕ ಐತೆ. ಇವತ್ತು ಬೆಳಗ್ಗೆ ನಾವು KR ಮಾರ್ಕೆಟ್ಗೆ ಬೇರೆ ಹೋಗ್ಬೇಕು 4 ಗಂಟೆಗೆ. ಯಾಕೆ ಅಂತ ನೀವು ವಿಡಿಯೋ ಪೂರ್ತಿ ನೋಡಿ ಗೊತ್ತಾಗ್ತದೆ. ರೆಡಿ ಆಗಿದ್ದೀವಿ. ಇವಾಗ ಫೈನಲಿ ರೀಚ್ಡ್ ಆಫೀಸ್. ಇವತ್ತು ಎಷ್ಟು ಮಾಡಿಲ್ಲ, ಏನಿಲ್ಲ, ಏನು ಮಾಡಿಲ್ಲ ಇವತ್ತು. ಫುಲ್ಲು ಸ್ವಲ್ಪ ಅಷ್ಟು ಆಫೀಸ್ಗೆ ಬಂದು ನಿದ್ದೆ ಅಂತ ಆಫೀಸಲ್ಲಿ ಮಾಡ್ಬಾರ್ದು, ನಿದ್ದೆ ಬರ್ಬಾರ್ದಪ್ಪ. ನೋಡಿ ಇವಾಗ ಒಳಗೆ ವೆಲ್ಕಮ್ ಬ್ಯಾಕ್ ಟು ವರ್ಕ್. ಮಾಡುವ ಕೆಲಸ ಮಾಡೋಣ. ಏನ್ ಕತೆ ಅಂತ ನೋಡೋಣ. ಇವತ್ತು ಮಾರ್ಕೆಟ್ಗೆ ಬೇರೆ ಹೋಗ್ಬೇಕು. ಆಫೀಸ್ ಮುಗಿದ್ಮೇಲೆ ಏನ್ ವಿಷಯ ಅಂತ ಪೂರ್ತಿ ವಿಡಿಯೋ ನೋಡಿ ನಿಮ್ಗೂ ಗೊತ್ತಾಗುತ್ತೆ ಏನ್ KR ಮಾರ್ಕೆಟ್ಗೆ ಬಂದಿದೆ ಅಂತ. The next day. ಮುಗೀತು ನಮ್ಮ ವರ್ಕ್ ಮೋಡ್. ಇವಾಗ ಹೋಗ್ಬೇಕು ನಮ್ಮ ಸ್ವಲ್ಪ ಶಾಪಿಂಗ್ ಮೋಡ್. ಇವಾಗ ಸಮಯ ತೋರಿಸ್ಬೇಕಂದ್ರೆ ಎಕ್ಸಾಕ್ಟ್ಲಿ ಸಮಯ ನೋಡಿ ಇವಾಗ 3:30 ಆಗ್ತೈತೆ. 3:30 ಆಗಿ 3:40 ಆಗ್ತೈತೆ.
ಇವಾಗ ನಿಮ್ಗೆ ತೋರಿಸ್ತೀನಿ ನಾನು ನಮ್ಮ KL ಮಾರ್ಕೆಟ್ ಯಾವ ತರ ಇರುತ್ತೆ ಅಂತ. ನನ್ಗೆ ಸ್ವಲ್ಪ ಕೆಲಸ ಆಯ್ತು ಅಲ್ಲಿ ಕೆಲಸ ಆಯ್ತು, ಅದನ್ನ ಮುಗಿಸ್ಕೊಂಡು ಮನೆಗೆ ಹೋಗ. ಫ್ರೆಂಡ್ಸ್ ರೀಚ್ ಟು ನೋಡಿ ಮಾರ್ಕೆಟ್ ಫುಲ್ ಜನ ಎಲ್ಲಿ ನೋಡಿದ್ರು ಜನ. ವಾ ಮಾಲ್ತಾನೆ ಅವ್ರೆ ಹಬ್ಬದ ಪ್ರಯುಕ್ತ ಫ್ರೆಂಡ್ಸ್ ಎಲ್ಲ ಐತಿ. ಇದೊಂದು ಕಾಣಿಸುತ್ತೆ ನೋಡಿ ಅಣ್ಣ. ಎಷ್ಟ ಇನ್ನೊಂದು ಹೇಳೋದು 5,000ನ? ಹ ಜೊತೆಗೆ 5,000. ಫ್ರೆಂಡ್ಸ್ ಒಂದು ಹಾರ 5,000, 2,000 ಒಂದು ಹಾರ, ಎರಡು ಹಾರಕ್ಕೆ 5,000 ರೂಪಾಯಿ. ನೋಡಿ ಎಷ್ಟು ವೆರೈಟಿಗಳವೆ ಹೂವ. ಹಿಂಗೆ ನೋಡ್ತಾನೆ ಇರ್ಬೇಕು. ಆದ್ರೆ ಹೂವ ರೇಟ್ ಮಾತ್ರ ಬೆಂಕಿ ರೇಟ್ ಐತೆ, ಬೆಂಕಿ. ಗೋಲ್ಡ್ ಡೈಮಂಡ್ ಇವತ್ತು ಕಡಿಮೆ ಇರ್ಬೋದೇನೋ, ಹೂವ ಮಾತ್ರ ಕಡಿಮೆ ಇಲ್ಲ. ನೋಡಿ ಎಷ್ಟು ರೇಟ್ ಇದೆ. ಅಕ್ಕ ಚಿಕ್ಕದು ಎಷ್ಟಕ್ಕ? 2,000 ರೂಪಾಯಿ. ಹಾರ್ಟ್ ಅಟ್ಯಾಕ್ ಬಂದ್ಬಿಡ್ರಿ ನೋಡಿ, ಹಾರ್ಟ್ ಅಟ್ಯಾಕ್ ಬಂದ್ಬಿಡ್ತಾ ಮುಗೀತು ನೋಡಿ. ತೋರಣಗಳು ಹೆಂಗ್ ಹಾಕೋರೆ. ಓ ಸರಿ ಮಾರ್ಕೆಟ್ ಇವತ್ತಿನ ರೇಟ್ ಹೂವದು ಗೋಲ್ಡ್ ಡೈಮಂಡ್ ಮುಂದೆ ಏನಿಲ್ಲ, ಅಷ್ಟು ರೇಟ್ ಇದೆ ಅದು. ಭಯಾನಕ ಹಾರ್ಟ್ ಅಟ್ಯಾಕ್ ಬಂದ್ಬಿಡ್ತಾರೆ ರೇಟ್ಗಳು ಕೇಳ್ತಾ ಇದ್ರು. ನಾವು ತಗೊಂಡಿದ್ವಿ ನಮ್ಮ ಮನೆಗೆ ಹಾರ. ಥ್ಯಾಂಕ್ ಯು ಅಣ್ಣ. ನಡೀರಿ ಹೋಗೋಣ ನಮ್ಮ ಮನೆ ಕಡೆಗೆ. ಏನ್ ರೇಟು ಹೂವದು ಯಪ್ಪ, ಹಾರ್ಟ್ ಅಟ್ಯಾಕ್ ಬಂದ್ಬಿಡ್ತದೆ ಒಂದೊಂದು ಹೂವದು ರೇಟ್ಗಳು ಕೇಳ್ತಾ ಇದ್ವಿ. ದುಬಾರಿ, ಬರೀ ದುಬಾರಿ ಅಲ್ಲ, ಹಬ್ಬ ದುಬಾರಿ ರೇಟು. ಈ ಹಬ್ಬಕ್ಕೆ ಇನ್ನು ದೀಪಾವಳಿ ಬಂತು ಅಂದ್ರೆ ಎಷ್ಟು ರೇಟ್ ಇರ್ತದೋ ಅದು ಇನ್ನು ದೇವ್ರಿಗೆ ಗೊತ್ತುಗ್ರು. ಯಪ್ಪ ನಡೀವಿ ಹೋಗೋಣ. ನಾವು ಮಾರ್ಕೆಟ್ ಇಂದ ಆಚೆ ಹೋಗ್ತಾ ಇದೀವಿ. ಇನ್ನು ಹೂವು ಈ ಕಡೆ ಎಲ್ಲ ಬರೀ ಇದೆಲ್ಲ ಡೆಕೋರೇಷನ್ ಹೂವುಗಳು ಜಾಸ್ತಿ, ಇಲ್ಲೆಲ್ಲ ಡೆಕೋರೇಷನ್ ಹೂವುಗಳು. ಏನೇ ಆಗ್ಲಿ ಹಬ್ಬಗಳು ಬಂದ್ರೆ ಮಾತ್ರ ಹೂವುಗಳ ರೇಟ್ ಮಾತ್ರ ಎಲ್ಲೆಲ್ಲೋ ಹೋಗ್ಬಿಡ್ತಾರೆ ನೋಡಿ. ಎಲ್ಲ ಮಸ್ತ್ ಹೂವುಗಳು. ನೋಡಿ ಇವಾಗ ನಮ್ಮ ಮನೆ ಹತ್ರ ಹೋಗಿ ಭೇಟಿ ಆಗ್ತೀನಿ ನಿಮ್ಗೆ. ಇವಾಗ ನಾನು ಫುಲ್ ಟ್ರಾಫಿಕ್ ಜಾಮ್ ಅಲ್ಲಿ ಇದ್ದೀನಿ, ಗಾಡಿ ಹಿಂಗೆ ಓಡಿಸ್ಕೊಂಡಿದ್ರೆ ಮುಖದ ಮೇಲೆ ಹೊಡಿತಾರೆ. ಸೊ ಯು ಹ್ಯಾವ್ ಟು ಡ್ರೈವ್ ಸೇಫ್ಲಿ. ಇವಾಗ ಜಸ್ಟ್ ರೀಚ್ ಆಗಿದ್ ಮನೆಗೆ 5:30 ಆಗ್ತೈತೆ. ಹೂವ ರೇಟು ಮಾರ್ಸ್ ಫ್ಲೂಟು ಎಲ್ಲಿ ಯಾವ್ದಾದ್ರು ಬೇರೆ ಗಗನ ಚುಕ್ಕಿ ಆಗ್ಬಿಡೈತೆ, ಅಷ್ಟು ರೇಟ್ ಆಗ್ಬಿಡೈತೆ ನೋಡಿ. ನಮ್ಮ ಮನೆಗೆಲ್ಲ ಇನ್ನೂ ಮಲ್ಲಿಗೆ ಇಲ್ಲ, ಎದ್ಬಿಟ್ಟು ಇಷ್ಟು ಬೇಗ. ಹೂವ ರೇಟ್ ಮಾತ್ರ ನಮ್ಮ ಮನೆ ಹತ್ರನೇ 1,000 2,000, ಮಾರ್ಕೆಟ್ ಎಲ್ಲ 5,000. ಗುಡ್ ಎಕ್ಸ್ಪೀರಿಯನ್ಸ್. ನೀವ್ ಯಾರಾದ್ರು ಬೆಳಗ್ಗೆ ಇಷ್ಟೊತ್ತಿಗೆ ಮಾರ್ಕೆಟ್ಗೆ ಹೋಗಿ ಶಾಪಿಂಗ್ ಮಾಡಿದ್ರೆ ಪ್ಲೀಸ್ ಕಮೆಂಟ್ ಮಾಡಿ ಹೇಗಿತ್ತು ನಿಮ್ ಎಕ್ಸ್ಪೀರಿಯನ್ಸ್. ಅದು ಹಬ್ಬದ ಟೈಮಲ್ಲೆಲ್ಲ ನೀವ್ ಯಾರಾದ್ರು ಹೋಗಿದ್ರೆ ಅಂತೂ ಫುಲ್ ಒಳ್ಳೆ ವೈಬ್ಸ್ ಇರುತ್ತೆ. ಒಳ್ಳೆ ಎಷ್ಟು ಜನ ಇರ್ತಾರೆ, ಅಪ್ಪ. ನಾನು ಒಂದು 5 ಸರಿ 6 ಸಲ ಹೋಗಿದ್ದೀನಿ. ನನ್ಗೇನು ಅದು ಹೊಸದಲ್ಲ, ಯಾಕಂದ್ರೆ ನಾನು ತುಂಬಾ ಸತಿ ಹೋಗಿದ್ದೀನಿ. ಸೊ ಇದಾಗಿತ್ತು ನಮ್ಮ ಇವತ್ತು ಮಾರ್ಕೆಟ್ ದಿನ. ನಿಮ್ಮದು ಮಾರ್ಕೆಟ್ ದಿನ ಹೇಗಿತ್ತು, ನಿಮ್ಮ ಹಬ್ಬ ಪ್ರಿಪರೇಷನ್ ಹೇಗ್ ನಡೀತೈತೆ ಅಂತ ನನಗೆ ಟ್ಯಾಗ್ ಮಾಡಿ. ಇನ್ಸ್ಟಾಗ್ರಾಮ್ ಲೋಕಲ್ ಪಬ್ಲಿಕ್ ಟ್ರಾವೆಲರ್ ಅಂತ ಹುಡುಗಿ ಅಲ್ಲಿ ಸಿಗ್ತದೆ. ಇಲ್ಲ ನೀವು ಇದು ಕಮೆಂಟ್ ಮಾಡಿ. ಇದೇ ವಿಡಿಯೋಗೆ ಸಬ್ಸ್ಕ್ರೈಬ್ ಮಾಡಿ ನೀವು ಮಾಡಿಲ್ಲ ಅಂತಂದ್ರೆ. ಹ್ಯಾವ್ ಎ ಗ್ರೇಟ್ ಡೇ. ಸಿ ಯು, ಲವ್ ಯು ಆಲ್, ಬಾಯ್.